ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3, 2, 1, go! ಇವಾಗಂತೂ ಮಾರ್ನಿಂಗ್ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಬೆಳಗ್ಗೆ ತಿಂಡಿ ಮಾಡಬೇಕು, ಮಧ್ಯಾಹ್ನಕ್ಕೆ ಊಟ ಪಾರ್ಸಲ್ ಮಾಡ್ಕೋಬೇಕು, ಹಂಗಾಗಿ ಅಷ್ಟೇ. ಮತ್ತು ನೋಡ್ತಾ ಇರ್ಬೋದು ಎಲ್ಲ ಒಂದೊಂದೊಂದೇ ಮಾಡ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಿರ್ತೀನಿ, ಎಲ್ಲ ಕೆಲಸಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ. ಆಮೇಲೆ ಟೈಮ್ ಆಗೋಗಿತ್ತು ನನಗೆ. ಆಮೇಲೆ ತಿಂಡಿ ಅವ್ರು ತಿನ್ನಿಸ್ತಾಯಿದ್ರು, ಯಾಕೆಂದರೆ ಟೈಮ್ ಆಗಿತ್ತು. ನನಗೂ ಸ್ವಲ್ಪ ಹಂಗೇ ಎಲ್ಲ ರೆಡಿ ಆಗ್ತಾಯಿದ್ದೆ. ನಾನು ರೆಡಿ ಹಾಕ್ಕೊಂಡು ಹಂಗೆ ತಿಂತಾಯಿದ್ದೆ. ತಿನ್ನಿಸ್ಕೊಂಡು ಹಂಗೆ ಅವ್ರಿಗೆ ಟೈಮ್ ಇತ್ತು ಇನ್ನು, ಅಂದರೆ ಸ್ವಲ್ಪ ಹೊತ್ತಿತ್ತು ಅವರಿಗೆ. ಅವರು ಪಾರ್ಸಲ್ ತೊಗೊಂಡಿದ್ರು, ಅಂದರೆ ಬಾಕ್ಸ್ಗೆ ಹಾಕ್ಕೊಂಡಿದ್ರು. ನಾನು ಎಲ್ಲೇ ತಿನ್ನಬೇಕಿತ್ತು, ಏಕೆಂದರೆ ಮತ್ತೆ ಅಲ್ಲಿ ಹೋಗಿ ತಿನ್ನೋಕ್ಕಾಗಲ್ಲ. ನಾನು ಹೋಗೋಷ್ಟೊತ್ತಿಗೆ 9:30 ಆಗಿರುತ್ತೆ. 9:30ಗೆ ನಾನು ಲಾಗಿನ್ ಆಗಬೇಕು, ಹಂಗಾಗಿ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ತಿಂದು ಹೋಗ್ತೀನಿ ಮನೇಲಿ. ಮಧ್ಯಾಹ್ನಕ್ಕೆ ಬಾಕ್ಸ್ ತೊಗೊಂಡೋಗಿರ್ತೀನಿ. ಆಮೇಲೆ ಕುತ್ಕೊಂಡು ನೋಡ್ಬೋದು ಹಿಂಗೆ ರೆಡಿಯಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆಮೇಲೆ ತಿಂತ ನಾನು ಸಾಕು ಅಂದರೆ ಇನ್ನೊಂದು ಕುಕ್ಕು ಅಂತ ತಿನ್ನಿಸ್ತಾನೆ ಐತೆ. ನೋಡ್ತಾ ಇರುವಾಗ ಅದನ್ನೇ ಹೇಳ್ತಾಯಿದ್ದೀನಿ. ಏನೋ ಹೇಳ್ತಿದ್ರು ನನಗೆ ಏನು ಅಂತ ಮರ್ತೋಗೈತೆ ಅಲ್ಲಿ ಏನು ಹೇಳ್ತಿದ್ರು ಅಂತ. ಒಡ್ನಲ್ಲಿ ಸಿಟ್ಟಾಗಿ ಬಂದರೆ ನೋಡ್ತಾ ಇರೋದು ಅಷ್ಟೇ ಗೊತ್ತು. ಆಮೇಲೆ ನಾನು ಅಲ್ಲಿಂದ ಹೊರಟ ತಕ್ಷಣ ನನಗೆ ಸೀಟ್ ಸಿಕ್ತು. ಹೋಗಿ ಕುತ್ಕೊಂಡ್ಬಿಟ್ಟೆ. ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಅಲ್ಲಿ ಹೆಂಗೆ ಕೂತಿದ್ದಾರೆ ಅಂತ. ಸ್ವಲ್ಪ ಫ್ರೀ ಇತ್ತು, ನಾನು ಹತ್ತದಾಗ ಫ್ರೀ ಇತ್ತು. ಆಮೇಲೆ ನಾನು ಇಳಿಯುವಾಗಂತೂ ಫುಲ್ ರಶ್ ಆಯಿತು. ಆಮೇಲೆ ನಾನು ಇವರಿಗೆ ಸ್ವಲ್ಪ ಜಾಗ ಬಿಟ್ಕೊಟ್ಟೆ, ಏಕೆಂದರೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ನಾನು ನಿಂತ್ಕೊಂಡು ಹೋದೆ. ತಲೆ ಕೂದಲೆಲ್ಲ ಎಲ್ಲ ಜನಗಳ ಮಧ್ಯದಲ್ಲಿ ನಿಂತ್ಕೊಂಡು ಫುಲ್ ಸಿಗಾಕೊಬಿಟ್ಟಿದೆ. ಅಲ್ಲಿ ನೋಡಿ ಅಲ್ಲಿ ಹಿಂಗಾಗಿದೆ ಅಂತ ಕೂದಲೆಲ್ಲ. ಆಮೇಲೆ ನಾನು ಅಲ್ಲಿಂದ ಇಳಿದು ಮೆಟ್ರೋಗೆ ಹೊರಡ್ತಾ ಇದ್ದೀನಿ. ಮೆಟ್ರೋಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ನಡಿಬೇಕು. ಅಲ್ಲಿಂದ ಬಸ್ ಇಳಿದು ಅಲ್ಲಿ ನಡಿಬೇಕು. ನಾನು ಬಸ್ಗೆ ಹೋಗೋಕ್ಕೂ ನಡಿಬೇಕು, ಬಸ್ಸಿಂದ ಇಳಿದ ಮೇಲೆ ಸ್ವಲ್ಪ ದೂರ ನಡಿಬೇಕು ಮೆಟ್ರೋಗೆ. ಅಲ್ಲಿಂದ ಹೋಗ್ತಾ ಇದ್ದೀನಿ. ನಾನು 8 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಹೋಗೋಷ್ಟೊತ್ತಿಗೆ ಇಲ್ಲೇ ನಂಗೆ ಸ್ವಲ್ಪ ಟೈಮ್ ಆಗೋದು. ಏಕೆಂದರೆ ಬಸ್ ಬೆಳಗ್ಗೆ ಟ್ರಾಫಿಕ್ ಬೆಂಗಳೂರು ಸೈಡ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಹಂಗಾಗಿ ಅಷ್ಟೇ ಟೈಮ್ ಆಗೋಗುತ್ತೆ. 8:45 ಆಗೋಗುತ್ತೆ ನಾನು ಬಸ್ ಇಳಿಯೋಷ್ಟೊತ್ತಿಗೆ. ಆಮೇಲೆ ಅಲ್ಲಿಂದ ಹೋಗಿ ಟಿಕೆಟ್ ಎಲ್ಲ ತೊಗೊಂಡೆ, ಅಂದರೆ ಕಾಯಿನ್ ತೊಗೊಂಡು ಹೋದೆ ಮೇಲೆ ಅಷ್ಟು ಫಾಸ್ಟಾಗಿ ಹೋದೆ ಗೈಸ್. ಅಂದರೆ ಅವರು ಹೇಳ್ತಾಯಿದ್ರು ಈ ಕಡೆ ಹೋಗೋ ರೈಲ್ ಬರ್ತಾ ಇದೆ ಅಂತ ಅಂದರು. ಫಾಸ್ಟಾಗಿ ಹೋದರೆ ಅದೇ ಅವ್ರು ಹೇಳಿದ್ದು ಬರ್ತಾ ಇದೆ ಅಂತ, ಬಂದಿದೆ ಅಂತ ಹೇಳಿಲ್ಲ. ನಾನು ಮಿಸ್ಟೇಕ್ ಮಾಡ್ಕೊಂಡು ಫಾಸ್ಟಾಗಿ ರನ್ನಿಂಗ್ ರೇಸ್ ಥರ ಓಡೋದೆ. ಅದು ಇನ್ನೂ ಬಂದಿರಲಿಲ್ಲ, ಅದು ಬರ್ತಾಯಿತ್ತು. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಆಮೇಲೆ ಅಲ್ಲಿಂದ ಹೋಗ್ಬೇಕಿತ್ತಲ್ವ, ಅದಕ್ಕೋಸ್ಕರ ಬಂದು ನಿಂತ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೀಟ್ ಸಿಗುತ್ತಾ ಇಲ್ವೋ ಅಂತ ಅಂದ್ಕೊಂಡೆ. ಏನಾಯಿತು ಅಂದರೆ ಅಲ್ಲಿ ಹೋಗಿ ನಾನು ಸ್ವಲ್ಪ ನಿಂತ್ಕೊಂಡು ಅಷ್ಟೇ ಗೈಸ್, ಸೀಟ್ ಸಿಕ್ತು ನನಗೆ. ಫುಲ್ ರಶ್ ಆಗಿದೆ. ನೋಡ್ತಿರ್ಬೋದು ನೀವು ಮೆಟ್ರೋ ಹೆಂಗೆ ಫುಲ್ ರಶ್ ಆಗಿದೆ ಅಂತ. ಅದರಲ್ಲಿ ನನಗೆ ಒಂದು ಸೀಟ್ ಸಿಕ್ತು. ಬಟ್ ಅವರು ನನ್ನ ಜೊತೆನೇ ಇಳ್ದಿದ್ದು, ನಾನು ಇಳಿಯೋ ಜಾಗದಲ್ಲೇ ನನಗೊಂದು ಸೀಟ್ ಸಿಕ್ತು. ಆಗ ಅನ್ನಿಸ್ತು ನಾನು ಬಸ್ಸಲ್ಲಿ ಒಬ್ಬರೇ ಬಿಟ್ಕೊಟ್ನಲ್ವ, ನನಗೆ ಇಲ್ಲಿ ಸಿಕ್ತು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಂದ್ಕೊಂಡೆ. ಆಮೇಲೆ ಅಲ್ಲಿಂದ ನೋಡ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಮೆಟ್ರೋದಲ್ಲಿ ಹೋಗ್ತೀವಿ ಅಂತ ಅನ್ಕೋತೀವಿ, ಆದರೆ ಅಲ್ಲೂ ಎಷ್ಟೊಂದು ಜನ ಇರ್ತಾರೆ ಅಂತ. ಮೆಟ್ರೋದಲ್ಲಿ ಕಮ್ಮಿ ಅನ್ಕೋತೀವಿ, ಮೆಟ್ರೋದಲ್ಲೇ ಇನ್ನೂ ಜಾಸ್ತಿ ಜನ ಇರ್ತಾರೆ. ಆಮೇಲೆ ನಾನು ಅಲ್ಲಿಂದ ಮೆಟ್ರೋ ಇನ್ನೊಂದು ಕ್ಯಾಚ್ ಮಾಡಬೇಕಿತ್ತಲ್ವ, ಅಲ್ಲಿಗೆ ಹೋದೆ. ಅಲ್ಲಿ ಇನ್ನೊಂದು ಮೆಟ್ರೋನ ಕ್ಯಾಚ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಇಳಿದು ಕೆಳಗಡೆ ಹೋಗ್ತಾಯಿದ್ದೀನಿ. ಆ ಮೆಟ್ರೋದಲ್ಲೂ ಅಷ್ಟೇ ಹಂಗೆ 2 ಹತ್ರನೂ ಸೀಟ್ ಸಿಕ್ತು. ಎರಡು ಮೆಟ್ರೋದಲ್ಲಿ ಸೀಟ್ ಸಿಕ್ತು. 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ನಾನು ಹೋಗೋಷ್ಟೇ 9:05 ಆಗುತ್ತೆ. ಮತ್ತು ಅಲ್ಲಿಂದ 1.5 ಕಿಲೋಮೀಟ್ರ್ ನಡಿಬೇಕು ಮತ್ತೆ ನನ್ನ ಆಫೀಸ್ ಹತ್ರ. ಏನು ಅಂದರೆ ಆಫೀಸ್ಗೆ ಹೋಗುವಾಗ ಮೆಟ್ರೋ ಇಳಿದ ತಕ್ಷಣ ಆಟೋದವ್ರು ಸಿಗ್ತಾರಲ್ವ, ಅವ್ರು ಕರೀತಾರೆ. ಅವರು ಅಲ್ಲಿಂದ 1.5 ಕಿಲೋಮೀಟ್ರ್ ಅನಿಸುತ್ತೆ, ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ ಎಷ್ಟಂತ. ಅಲ್ಲಿಂದ ಹೋಗ್ತಾ ಇರ್ತೀನಿ, ಹೌದಾ. ಅಲ್ಲಿಂದ ಒಂದು 10 ನಿಮಿಷ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿಗೆ ಆಫೀಸ್ ಹತ್ರ. ಆಟೋಗಾದರೆ 50 ರೂಪಾಯಿ ಕೊಡಬೇಕು. ಹೆಂಗೆ ಆಟೋದವ್ರು ಕೇಳ್ತಾರೆ ಅಲ್ವಾ, 50 ರೂಪಾಯಿ ಅಷ್ಟು ದೂರಕ್ಕೆ ಅಂದರೆ ನಾವು ನಡ್ಕೊಂಡು ಹೋಗ್ಬಿಡ್ಬೋದು ಅನಿಸುತ್ತೆ ನನಗೆ. ಆದರೆ ಆಟೋದವ್ರಿಗೆ ಅವ್ರವ್ರಿಗೆ ಇರುತ್ತೆ ಅಲ್ವ, ಹಂಗೆ ಅಷ್ಟೇ. ನಾನು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನೇನು ಹೋಗಲಿಲ್ಲ. ನಾನು ಸುಮ್ಮನೆ ನಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನಡ್ಕೊಂಡು ಹೋಗುವಾಗ ರೋಡಲ್ಲಿ ಆ ಕಡೆ ಈ ಕಡೆ ಅಂತ ಗಾಡಿಗಳು ಇಷ್ಟು ಬರ್ತವೆ ಅಂದರೆ ಅದೇ ಇರಿಟೇಷನ್ ಆಗೋದು ನನಗೆ. ಗಾಡಿಗಳೇ ಜಾಸ್ತಿ ರೋಡಲ್ಲಿ. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಗಾಡಿಯವ್ರು ಹೆಂಗೆ ಬೇಕಂಗೆ ಬಂದರೂ ನಮ್ಮ ಮೇಲೆ ಏನಾದ್ರು ಇದ್ದಾದರೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ನೋಡ್ಕೊಂಡು ಸೈಡಲ್ಲೇ ಹೋಗ್ತೀನಿ. ಅವ್ರು ಸೈಡಿಗೂ ಬರ್ತಾರೆ ಬಿಡಲ್ಲ ಆದ್ರೂ. ಆದರೆ ನಾನು ಅದಕ್ಕೆ ಫೋನ್ ಇನ್ನು ನೋಡ್ದಂಗೆ ಸಾಂಗ್ ಹಾಕೊಂಬಿಟ್ಟು ಬ್ಲೂಟೂತ್ ಹಾಕೊಂಬಿಟ್ಟು ನಡ್ಕೊಂಡು ಹೋಗ್ತೀನಿ. ಮುಂದೆ ನೋಡಿಕೊಂಡು ನಡ್ಕೊಂಡು ಹೋದ್ರೇ ನಾವು ಹೋಗಿ ತಲುಪೋಕ್ಕಾಗೋದಲ್ವ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಗಾಡಿಯೆಲ್ಲ ಮಾಡ್ಕೊಂಡು ಹೋದರೆ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ಆಫೀಸ್ಗೆ ಹೋದೆ. ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದೆ, ಯಾಕೆಂದರೆ ನಂಗೆ ಮೆಟ್ರೋ ಇಲ್ಲೋಕ್ಕೆ ವೆಯ್ಟಿಂಗೇ ಇರಲಿಲ್ಲ. ಹೋಗಿದ್ದ ತಕ್ಷಣ ಸಿಕ್ಬಿಡ್ತು. ಹಂಗಂಗೆ ಹತ್ಕೊಂಡು ಬೇಗ ಹೋದೆ. ಹೋಗಿ ನೀರು ಹಿಡ್ಕೊಬಂದು ಕುತ್ಕೊಂಡೆ. ನೀರೇನು ಮನೆಯಿಂದ ಏನು ತೊಗೊಂಡೋಗಲ್ಲ, ಏಕೆಂದರೆ ಅಷ್ಟು ದೂರ ಇದೆಯಲ್ಲ, ಮತ್ತೆ ತೊಗೊಂಡು ಹೋಗಿ ಅದೆಲ್ಲ ಕಷ್ಟ ಅಂದ್ಬಿಟ್ಟು ಅಲ್ಲೇ ತೊಗೊಂಡು ಇಟ್ಕೊಂಡು ಕುಡ್ಕೊಂಡು ಹಂಗೆ ಕೂತಿದ್ದೆ. ಯಾಕೆಂದರೆ ಇನ್ನೂ ಬೇಗ ಹೋಗಿದೆ, 15 ಮಿನಿಟ್ಸ್ ಬೇಗನೆ ಹೋಗಿದ್ದೆ.
ಹಾಗಾಗಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೀರೆಲ್ಲ ಕುಡ್ಕೊಂಡು ಬಂದಿರೋರನ್ನ ಮಾತಾಡ್ಸ್ಕೊಂಡು ಕೂತಿದೆ. ಆಫೀಸಲ್ಲಿ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಎಲ್ಲ ವರ್ಕೆಲ್ಲ ಮುಗಿಸಿ ಇವತ್ತು ಅಕ್ಕ ಇವತ್ತು ಬರಲ್ಲ ಅಂತ ಹೇಳ್ತು. ಆಮೇಲೆ ನಾವೆಲ್ಲದೂ ಮುಗಿಸ್ಕೊಂಡು ಸ್ವಲ್ಪ ಕೆಳಗಡೆ ಹೊರಟು ಬರೋಣ ಬ್ರೇಕ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಕೆಳಗಡೆ ಹೋಗಿ ಬಂದು ಆಫೀಸೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೊರಟಾದ್ಮೇಲೆ ನಾನು ನಡಿಬೇಕು ಮತ್ತೆ ಮೆಟ್ರೋ ಹತ್ರ ಹೋಗ್ಬೇಕಂದ್ರೆ ನಡ್ಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಏನಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ಏನಾದರೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ಜಾಬ್ ಡೀಟೇಲ್ಸ್ ಆಗಿ ಎಲ್ಲಿ ಜಾಬ್ ಇದೆ ಅನ್ನೋದೆಲ್ಲ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ನಾನು ಅಲ್ಲಿಂದ ಹೊರಟಿ ಮೆಟ್ರೋಗೆ ಬಂದಮೇಲೆ ಅಲ್ಲಿಂದ ಮತ್ತೆ ಬಸ್ಗೆ ಹೋಗ್ಬೇಕಲ್ಲ. ಮುಂದೆ ವೀಡಿಯೋದಲ್ಲಿ ನೋಡಿ ಬಸ್ ಎಷ್ಟು ರಶ್ ಆಗುತ್ತೆ ಅಂತ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಯಾವುದೂ ವೀಡಿಯೋ ಮಾಡಲ್ಲ. ಇದೊಂದು ಕ್ಲಿಪ್ ಮಾತ್ರ ಇವತ್ತು ತೊಗೊಂಡೆ, ಏಕೆಂದರೆ ಅಲ್ಲಿ ತುಂಬ ರಶ್ ಇತ್ತು, ಯಾರು ನನ್ನ ನೋಡ್ತಿರ್ಲಿಲ್ಲ, ಅದಕ್ಕೆ ತೊಗೊಂಡೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಡೈಲಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಅಂತ ಮಾಡ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮೀ. ಈಗಿರೋ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಲಿ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ.